ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನೊಬ್ಬರಿಗೆ ಒಂದು ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವರು ಕೂಡ ಯೂಟ್ಯೂಬರ್ ಮತ್ತು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಚಂದ್ರಿಕಾ ವ್ಲಾಗ್ಸ್ ಆ್ಯಂಡ್ ಶಾರ್ಟ್ಸ್ ಅಂತ ಅವ್ರ ಚಾನಲ್ ನೇಮ್ ಬಂದು. ಸೊ ಅವ್ರ ಚಾನಲಲ್ಲಿ ನನ್ನ ಬಗ್ಗೆ ಒಂದು 4 ಒಳ್ಳೆ ಮಾತುಗಳನ್ನಾಡಿ ನನ್ನ ಒಂದು ಚಾನಲ್ನ ರೆಕಮೆಂಡ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಆ ವಿಡಿಯೋ ನೋಡಿ. ಸ್ಪೆಷಲ್ಲಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಚಂದು, ಥ್ಯಾಂಕ್ ಯು ಸೋ ಮಚ್. ಹೀಗೆ ಇಲ್ಲಿ ನಿಮ್ಮ ಬಾಂಡಿಂಗ್ ಅಂತ ಹೇಳ್ತೀನಿ. ಇಲ್ಲಿ ನಾವು ಬೆಳೆಯೋದು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ನಮ್ಮೊಟ್ಟಿಗೆ ನಮ್ಮ ಸ್ನೇಹಿತರು ಬರಬೇಕು. ಯಾಕಂದರೆ ನಾವೆಲ್ಲ ಒಂದೇ ದೋಣಿಯಲ್ಲಿ ಪ್ರಯಾಣಿಸ್ತಾ ಇರೋರು. ಹಾಗಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಮುಂದೆ ಬರೋದ್ರಲ್ಲೂ ಅರ್ಥ ಇದೆ. ಹಾಗಾಗಿ ಚಂದ್ರಿಕಾ ವ್ಲಾಗ್ಸ್ ಆ್ಯಂಡ್ ಶಾರ್ಟ್ಸ್ ಚಾನಲ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಆ್ಯಸ್ ಎ ಫ್ರೆಂಡ್ ಆಗಿ, ಆ್ಯಸ್ ಎ ಯೂಟ್ಯೂಬರ್ ಆಗಿ ಕೂಡ. ಸೊ ಅವರು ತುಂಬ ಒಳ್ಳೆಯ ಒಂದು ಹ್ಯೂಮನ್ ಇರುವಂಥ ಹುಡುಗಿ. ತುಂಬ ಏರಿಳಿತಗಳನ್ನು ಜೀವನದಲ್ಲಿ ನೋಡಿ ಒಂದು ಒಳ್ಳೆಯ ಬದುಕನ್ನು ಕಟ್ಕೋತಾ ಇದ್ದಾರೆ. ಸೊ ನಾನು ಈ ವಿಡಿಯೋ ಮುಖಾಂತರ ಹೇಳೋದೇನೆಂದರೆ, ನನ್ನ ಬಗ್ಗೆ ಒಂದು 4 ಒಳ್ಳೆ ಮಾತಾಡಿರೋರಿಗೆ ನಾನು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ. ಸೊ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರಾ ಅವರು ದಯವಿಟ್ಟು ಅವ್ರ ಚಾನಲ್ಗೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಅವ್ರಿಗೂ ಕೂಡ ಅವ್ರ ಚಾನಲ್ ಒಂದು ಲಿಂಕನ್ನು ನಾನು ನನ್ನ ಒಂದು ಟೈಟಲಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಹೋಗಿ. ನನಗೆ ಸ್ವಲ್ಪ ಗಂಟಲು ನೋವಿದೆ, ಏನು ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ. ತುಂಬ ನೀವು ಪ್ರೋತ್ಸಾಹ ಕೊಡಿ. ಅವರು ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ತಿದ್ದಾರೆ, ಒಳ್ಳೆ ಇಂಪ್ರೆಷನ್ ಇದೆ. ಸುಮಾರು ಸಬ್ಸ್ಕ್ರೈಬರ್ ಇದ್ದಾರೆ, ಸುಮಾರು ವಿಡಿಯೋಗಳು ಹಾಕಿದ್ದಾರೆ. ಬೇಕಾದಷ್ಟು ಚೆನ್ನಾಗಿರೋ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾರೆ. ಸೊ ಹೋಗಿ ವಿಸಿಟ್ ಕೊಡಿ. ಥ್ಯಾಂಕ್ ಯು ಚಂದು ಒನ್ಸ್ ಅಗೇನ್. ಯಾವಾಗಲೂ ನಾವು ನಿಮ್ಮೊಟ್ಟಿಗೆ ಹೀಗೆ ಇರ್ತೀವಿ, ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ನನಗೂ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಹಲವಾರು ವಿಷಯ ಇದೆ, ಬಟ್ ಗಂಟಲು ನೋವು ಪ್ರಾಬ್ಲಮ್ ಇರೋದ್ರಿಂದ ನಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ವಿಷಸ್ ತಿಳಿಸೋಣ, ಒಂದು ಥ್ಯಾಂಕ್ಸ್ ಹೇಳಬೇಕಲ್ವ. ನಮ್ಮ ಬಗ್ಗೆ ಯಾರಾದರೂ ಒಂದು ಒಳ್ಳೇದು ಮಾಡಿದಾಗ ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋದು ಒಂದು ಮನುಷ್ಯತ್ವ. ಸೊ ಇನ್ನೊಂದು ವಿಡಿಯೋ ನಾನು ಡೀಟೇಲಾಗಿ ಅವ್ರ ಬಗ್ಗೆ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ಚಂದಗೆ ಸಪೋರ್ಟ್ ಮಾಡಿ ಅಂತ ನಾನು ನನ್ನ ವ್ಯೂವರ್ಸಿಗೆ ಕೇಳ್ಕೊಳ್ತೀನಿ.